ನಿಮ್ ಜೊತೆ ಜರ್ನಿ ಶುರು ಮಾಡಿದವರು ಇವತ್ತು ಲೈಫ್ ಅಲ್ಲಿ ಎಲ್ಲೆಲ್ಲೋ ಹೋಗಿದ್ದಾರೆ. ತುಂಬಾ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ನಾನ್ ಮಾತ್ರ ಇನ್ನು ಹೀಗೆ ಇದೀನಿ ಅಂತ ನೀವು ನೊಂದ್ಕೋತಿದ್ದೀರಾ? ಹಾಗಿದ್ರೆ ಈ ಕಥೆ ನಿಮ್ಗೋಸ್ಕರ. ಒಬ್ಬ ತೋಟಗಾರ ಒಂದೇ ದಿನ ಒಂದೇ ರೀತಿಯ ಮಣ್ಣನ್ನ ಯೂಸ್ ಮಾಡಿ, ಒಂದೇ ರೀತಿಯ ನೀರನ್ನ ಹಾಕಿ, 2 ಬೇರೆ ಬೇರೆ ಹೂವಿನ ಗಿಡಗಳನ್ನ ನೆಡ್ತಾನೆ. ಒಂದು ಸೂರ್ಯಕಾಂತಿ, ಇನ್ನೊಂದು ತಾವರೆ. ಸೂರ್ಯಕಾಂತಿ ಸ್ವಲ್ಪ ದಿನಕ್ಕೇನೆ ತುಂಬಾ ಎತ್ತರಕ್ಕೆ ಬೆಳೆದು ತುಂಬಾ ಚೆನ್ನಾಗಿ ಹಳದಿ ಹೂ ಬಿಟ್ಟು ಎಲ್ರನ್ನ ಅಟ್ರಾಕ್ಟ್ ಮಾಡ್ತಾ ಇರತ್ತೆ. ಆಗ ತಾವ್ರೆ ನಾನು ಸೂರ್ಯಕಾಂತಿ ಇಬ್ರೂ ಕೂಡ ಒಂದೇ ದಿನ ಭೂಮಿಗ್ ಬಂದಿದ್ರು ಅದ್ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಎಷ್ಟು ಚೆನ್ನಾಗಿ ಹೊಳಿತಾ ಇದೆ, ಎಲ್ರನ್ನೂ ಎಷ್ಟು ಅಟ್ರಾಕ್ಟ್ ಮಾಡ್ತಾ ಇದೆ. ನಾನ್ ಮಾತ್ರ ಇನ್ನು ನೀರಲ್ಲೇ ಇದೀನಿ ಅಂತ ತುಂಬಾ ಕೊಳ್ತಾ ಇರತ್ತೆ. ಆದ್ರೆ ಒಂದ್ ದಿನ ಬರುತ್ತೆ. ತಾವ್ರೆ ಹೂವು ಮಣ್ಣಿಂದ ಮೇಲ್ ಬಂದು ಸುಂದರವಾಗಿ ಅರಳಿ ಅದ್ಭುತವಾಗಿ ಕಾಣಿಸೋ ರೀತಿ ಆಕರ್ಷಕವಾಗಿ ನಿಂತ್ಕೊಳ್ಳುತ್ತೆ. ಸೂರ್ಯಕಾಂತಿ ಬೇರೆ, ತಾವ್ರೆ ಹೂವ ಬೇರೆ. 2 ಹೂಗಳೇ ಆಗಿದ್ರು ಅದು ಅರಳೋ ಟೈಮಿಂಗ್ಸ್ ಬೇರೆ, ಅದು ಇರೋ ರೀತಿ ಬೇರೆ, ಅದು ಜನರಿಗೆ ಇಷ್ಟ ಆಗೋ ರೀತಿ ಕೂಡ ಬೇರೆ. ನಮ್ ಜೀವನದಲ್ಲೂ ಅಷ್ಟೇ. ನಮ್ ಜೊತೆ ಇರೋರು ತುಂಬಾ ಎತ್ತರಕ್ಕೆ ಬೆಳೆದ್ ನಿಂತಿದ್ದಾರೆ, ನಾನ್ ಮಾತ್ರ ಇನ್ನು ಹೀಗೆ ಇದೀನಿ ಅಂತ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಡದೆ ನಿಮ್ ಪ್ರಯತ್ನನ ನೀವು ಮಾಡಿ. ನೀವು ಹೊಳೆಯೋ ಅಂತ ಟೈಮ್ ಬಂದೇ ಬರುತ್ತೆ. ಕಥೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಸೂರ್ಯಕಾಂತಿನ ತಾವ್ರೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.